Hello friends, June 3, 2025 is going to be memorable day for RCB fans. 18 ವರ್ಷಗಳಿಂದ ಪ್ರತಿ ಬಾರಿ ಆ ತಂಡ IPLಗೆ ಎಂಟ್ರಿ ಆಗುತ್ತೆ. ಈ ಸಲ ಕಪ್ ನಮ್ದೇ ಅಂತ ಅಭಿಮಾನಿಗಳು ಬರ್ತಾರೆ. ಆದರೆ 18 ವರ್ಷಗಳಲ್ಲಿ ಕಪ್ನ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಆದರೂ ಕೂಡ ಈ ತಂಡದ ಕ್ರೇಜ್ ಅಂತೂ ಜಗತ್ತಿನೊಳಗೆ ಕಮ್ಮಿ ಆಗಿಲ್ಲ. ಎಸ್, ನಾನು ಸರಿಯಾಗಿ ಹೇಳ್ತಿದ್ದೀನಿ, ಜಗತ್ನೊಳಗೆ RCB ಫ್ಯಾನ್ಸ್ ಇದ್ದಾರೆ ಅಂಡ್ ಜಗತ್ನೊಳಗೆ ಈ ತಂಡದ ಒಂದು ಸಪೋರ್ಟ್ ಕೂಡ ಕಡಿಮೆ ಆಗಿಲ್ಲ. ಈ ಬಾರಿ ನಿಮ್ಮ ಬೆಂಬಲ ಯಾವ ತಂಡಕ್ಕೆ? ಈ ಬಾರಿ IPL ನ ಯಾವ ತಂಡ ಗೆಲ್ಲುತ್ತೆ? RCB ಮತ್ತು ಪಂಜಾಬ್ ಸೂಪರ್ ಕಿಂಗ್ಸ್ ನಡುವೆ ಫೈನಲ್ ಮ್ಯಾಚ್ ಅಹಮದಾಬಾದ್ನಲ್ಲಿ ಇದೇ ಜೂನ್ 3ರಂದು ಆಡಲಾಗುತ್ತೆ. ಅಂಡ್ ಹೂ ಇಸ್ ಗೋಯಿಂಗ್ ಟು ಬಿ ವಿನ್ ದ ದಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್, ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್, ಇದನ್ನು ಕೂಡ ಬರೀ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಉಪಯೋಗ ಆಗುತ್ತೆ. ಆ್ಯಂಡ್ ಒನ್ ಮೆಸೇಜ್ ಈ ಒಂದು RCB ಫ್ರ್ಯಾಂಚೈಸಿಂದ, ಈ ಟೀಮಿಂದ ತಗೊಳ್ಳೇಬೇಕು ಫ್ರೆಂಡ್ಸ್. ಬಹಳಷ್ಟು ಜನ ಈವನ್ ನೀವು ಬರೆದಂಥ ಎಷ್ಟೋ ಎಕ್ಸಾಮ್ಸಲ್ಲಿ ಫೇಲ್ ಆಗಿರ್ತೀರ, ಬಟ್ ಅದನ್ನ ಏನು ತಲೆಯಾಗಿಟ್ಕೊಳ್ಳೋರೆ ಮತ್ತೆ ಒಂದ್ಸರ್ತಿ ಪ್ರಯತ್ನ ಮಾಡೋಣ ಅಂತ ಯಾರು ಮಾಡ್ತಾರೆ ಅವ್ರು ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಕಳೆದ 3 ಬಾರಿ RCB ಫೈನಲ್ಗೆ ಹೋಗಿದೆ. ಇದು 4th ಟೈಮ್ ಫೈನಲ್ಗೆ ಹೋಗ್ತಾ ಇದೆ. ಲಾಸ್ಟ್ ಟೈಮ್ ಸೋತಾಗಂತೂ ಫೈನಲಲ್ಲಿ ಇಟ್ಸ್ ಅ ಹಾರ್ಟ್ ಬ್ರೋಕನ್. ಇಷ್ಟೆಲ್ಲ ಬಾರಿ ಸೋತ್ರು ಕೂಡ ಹೈಯೆಸ್ಟ್ ಈ ಒಂದು ಅಭಿಮಾನಿಗಳಿರೋದೇ ಈ ಒಂದು IPL ನಲ್ಲಿ RCB ತಂಡಕ್ಕೆ. ಹ್ಯಾಟ್ಸ್ ಅಪ್ ಟು ಆಲ್ ದೋಸ್ ಫ್ಯಾನ್ಸ್, ಬಿಕಾಸ್ ಯಾರೋ ಲೈಫ್ ಒಳಗೆ ಸಕ್ಸಸ್ಫುಲ್ ಆಗ್ತಾರೆ, ಗೆಲ್ತಿದ್ದಾರೆ, ಪ್ರತಿಯೊಂದನ್ನ ಮಾಡ್ತಿದ್ದಾರೆ ಅಂದಾಗ ಸಪೋರ್ಟ್ ಸಿಗೋದು ಜಾಸ್ತಿ. ಆದರೆ ಒಬ್ರು ಯಾರೋ ಸೋಲ್ತಿದ್ದಾರೆ, ಸೋತಂತ ಎತ್ತಿಗೆ ಒಂದು ಸಪೋರ್ಟ್ನ ಕೊಡ್ತಿದ್ದಾರೆ ಅಂದರೆ ಆ ಫ್ಯಾನ್ಸ್ಗೆ ಒಂದು ದೊಡ್ಡ ಸಲ್ಯೂಟ್. ಆ್ಯಂಡ್ ಐ ಹೋಪ್ ಕರ್ನಾಟಕದೊಳಗಂತೂ RCB ಫ್ಯಾನ್ಸ್ಗೆ ಏನೂ ಕಮ್ಮಿ ಇಲ್ಲ. ಆ್ಯಂಡ್ ನೀವು ಕೂಡ RCB ಫ್ಯಾನ್ಸಲ್ಲಿ ಒಬ್ಬರಿದ್ದೀರಾ ಅಂತ ನಾನು ಅನ್ಕೋತೀನಿ. ನೀವು RCB ಫ್ಯಾನ್ ಆಗಿದ್ರೆ ಕೆಳಗಡೆ ಬರೀರಿ, ಈ ಸಲ ಕಪ್ ನಮ್ಮದೇ 2025 ಪಕ್ಕಾ ಪಿಕ್ಸ್. ಓಕೆ, ಸೋ ಮೆನಿ ಕ್ರಿಕೆಟರ್ಸ್ ಆರ್ ಪ್ರೆಡಿಕ್ಟಿಂಗ್. ಆ್ಯಂಡ್ ಈವನ್ AB ಡಿ ವಿಲಿಯರ್ಸ್ ಒಂದು ಮಾತು ಹೇಳಿದ್ದಾರೆ. ಅವರು ಇಷ್ಟೊಂದು ವರ್ಷ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಟ ಆಡಿದ್ದಾರೆ, ಈವನ್ ಸೌತ್ ಆಫ್ರಿಕಾ ಟೀಮ್ಗೂ ಕೂಡ ಆಡಿದ್ದಾರೆ, ಮಿಸ್ಟರ್ 365 ಅಂತ ಫೇಮಸ್ ಕೂಡ ಆಗಿದ್ದಾರೆ. ಆ್ಯಂಡ್ ಅಷ್ಟೆಲ್ಲ ಎಬಿಲಿಟಿ ಇರುವಂಥ ಒಬ್ಬ ಮನುಷ್ಯನಿಗೆ ಲೈಫಲ್ಲಿ ಯಾವುದೂ ಕಪ್ ಕೂಡ, ಯಾವುದೇ ಮೆಮೊರೇಬಲ್ ಕಪ್ ಅಂತ ಗೆಲ್ಲಕ್ಕಾಗಿಲ್ಲ ಅಂತ. ಸೊ ಆದರೆ ಅವರು ಒಂದು ಮಾತು ಹೇಳ್ತಾರೆ, ನಾನು ಕಪ್ ಗೆಲ್ಲಕ್ಕಾಗಿಲ್ಲ, ಬಟ್ ಯಾರು ಕ್ರಿಕೆಟ್ ನೋಡ್ತಾರೆ ಅವರ ಹಾರ್ಟ್ನ ಗೆಲ್ಲಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗಿದೆ ಅಂತ. ವಾಟ್ ಎಲ್ಸ್ ಯು ವಾಂಟ್ ಗೈಸ್? ಓಕೆ, ದಿಸ್ ಈಸ್ ದ ಸ್ಪಿರಿಟ್. ಸೊ ನನಗೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಿಮ್ಮ ಪ್ರಕಾರ ಯಾರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಹೋಗುತ್ತೆ, ಯಾರಿಗೆ ಮ್ಯಾನ್ ಆಫ್ ದಿ ಸೀರೀಸ್ ಹೋಗುತ್ತೆ? ಹೂ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ಬೆಸ್ಟ್? ಐ ನೋ ನಿಮ್ಮ ಭಾಳಷ್ಟು ಜನಕ್ಕೆ ಅನ್ಸುತ್ತೆ ವಿರಾಟ್ ಕೊಹ್ಲಿ ಅಂತ, ಬಟ್ ಬಿಗ್ ಮ್ಯಾಚ್ ಅಂತ ಅಂದಾಗ ಬಿಗ್ ಮ್ಯಾಚ್ ಪ್ಲೇಯರ್ಸ್ ಇದ್ದೇ ಇರ್ತಾರೆ ಗೈಸ್. ನಿನ್ನೆ ಪಂಜಾಬ್ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ನಡುವೆ ನಡೆದಂಥ ಮ್ಯಾಚ್ನಲ್ಲಿ ಡೆಫಿನೆಟ್ಲಿ ಶ್ರೇಯಸ್ ಅಯ್ಯರ್ ಪ್ಲೇಡ್ ಇನ್ ಕ್ಯಾಪ್ಟನ್ ಇನ್ನಿಂಗ್ಸ್ ಗೈಸ್. ದಟ್ ಈಸ್ ರಿಯಲಿ ನೈಸ್ ಇನ್ನಿಂಗ್ಸ್ ಹಿ ಪ್ಲೇಡ್. ಆ್ಯಂಡ್ ಲೆಟ್ ಸಿ RCB ಈ ಬಾರಿಯ ಕಪ್ ಗೆಲ್ಲುತ್ತೆ ಆ್ಯಂಡ್ ಈ ಸಲ ಕಪ್ ನಮ್ಮದೇ ಅನ್ನೋದನ್ನು ಪ್ರೂವ್ ಮಾಡುತ್ತೆ ಅಂತ ನಾವೆಲ್ಲ ಹೋಪ್ನಲ್ಲಿ ಇರೋಣ. ಆ್ಯಂಡ್ ನಿಮ್ಮ ಅನಿಸಿಕೆ ಏನು? ನೀವು ಯಾವ ತಂಡಕ್ಕೆ ಸಪೋರ್ಟ್ ಮಾಡ್ತೀರಿ, ಯಾವ ತಂಡ ಗೆಲ್ಬೋದು ಅಂತೀರಿ? ಈವನ್ ಸಮ್ ಪೀಪಲ್ ನೀವು ಅನಾಲಿಸಿಸ್ ಕೂಡ ಮಾಡ್ತೀರಿ, ಅದನ್ನು ಕೂಡ ಮಾಡ್ಬೋದು. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ಹಾಕಿ ಗೈಸ್. ಆ್ಯಂಡ್ ಐ ಹೋಪ್ ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಟು RCB ಟೀಮ್ ಆ್ಯಂಡ್ RCB ಫ್ಯಾನ್ಸ್ ಆಸ್ ವೆಲ್, ಬಿಕಾಸ್ 18 ವರ್ಷದಿಂದ ಇಷ್ಟೊಂದು ಕಾಯ್ದಿದ್ದೀರಾ ಆ್ಯಂಡ್ ಇನ್ನೂ ನಿಮ್ಮನ್ನು ಕಾಯಿಸೋದು ಬೇಡ. ಆ್ಯಂಡ್ ಆದಷ್ಟು ಬೇಗ ನಿಮಗೆ RCB ತಂಡಕ್ಕೆ ಈ ಕಪ್ ಬರಲಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಡೆಫಿನೆಟ್ಲಿ ಟುಮಾರೋ ಇಂಡಿಯಾದೊಳಗೆ ಒಂಥರ ಹಬ್ಬ ಇದ್ದಂಗೆ IPL ಫೈನಲ್ ಕೂಡ ಇದೆ, ಅದರೊಳಗೂ RCB ಫೈನಲ್ಗೆ ಹೋಗಿದ್ದು ಡೆಫಿನೆಟ್ಲಿ ಪೀಪಲ್ ಸೆಲೆಬ್ರೇಟ್ ಮಾಡ್ತಾರೆ. ಎಸ್, ಸೆಲೆಬ್ರೇಟ್ ಮಾಡಿ. ನೀವು ಕೂಡ ಲೈಫ್ ಒಳಗೆ ಫೇಲ್ಯೂರ್ ಆಗ್ತಿದ್ದೀರಾ ಅಂದರೆ ಡೋಂಟ್ ಲೂಸ್ ಹೋಪ್ ಆ್ಯಂಡ್ ಡೋಂಟ್ ಗಿವ್ ಅಪ್. ಸೊ ಹೀಗೆ ಪ್ರಯತ್ನ ಮಾಡ್ತೀರಿ, ನೀವು ಗೆಲ್ಲುವಂಥ ಒಂದು ಸಮಯ ಬಂದೇ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಾಯ್.